ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಒಂದು ವಿಷಯ ಹೇಳೋದು ಮರೆತಿತ್ತು. ಏನಂತ ಹೇಳಿದ್ರೆ BSc ನರ್ಸಿಂಗ್ ಕೋರ್ಸ್ ಏನಿದೆ, BSc ನರ್ಸಿಂಗ್ ಕೋರ್ಸ್ ನ ರ್ಯಾಂಕಿಂಗ್ ಅನ್ನು ಕೂಡ ಈ ಎಲ್ಲಾ ಕೋರ್ಸ್ಗಳ ರ್ಯಾಂಕಿಂಗ್ ಅನ್ನು ಏನು ಅನೌನ್ಸ್ ಮಾಡ್ತಾರೆ ಅದೇ ಟೈಮಲ್ಲಿ ಅನೌನ್ಸ್ ಮಾಡ್ತಾರೆ. ನಂತರ BSc ನರ್ಸಿಂಗ್ ಕೋರ್ಸ್ ನ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಬಯಾಲಜಿ ಈ ಮೂರು ವಿಷಯಗಳ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ BSc ನರ್ಸಿಂಗ್ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಸರಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್, KCET ರಿಸಲ್ಟ್ 2024 ಅಥವಾ KCET ರ್ಯಾಂಕ್ 2024 ಮುಂದಿನ ಕೆಲವೇ ದಿನಗಳಲ್ಲಿ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದ ನಂತರ ರಿಸಲ್ಟ್ ಶೀಟ್ ಏನಿರುತ್ತೆ ಅಥವಾ ರ್ಯಾಂಕ್ ಶೀಟ್ ಏನಿರುತ್ತೆ ಅದರಲ್ಲಿ ಯಾವ್ಯಾವ ಡೀಟೇಲ್ಸ್ ಇರುತ್ತೆ ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ನಂತರ ರಿಸಲ್ಟ್ ಡೇಟ್ ಅನೌನ್ಸ್ ಆದ ನಂತರ ಕೂಡ ಆದಷ್ಟು ಬೇಗ ನಿಮ್ಗೆ ಹೇಳ್ತೀವಿ, ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲಿದಾಗಿ ನೀವು ಕೆದವರು ರಿಸಲ್ಟ್ ಅನೌನ್ಸ್ ಮಾಡಿದ ನಂತರ ಲಾಗಿನ್ ಆಗಿ ರಿಸಲ್ಟ್ ಅನ್ನ ಚೆಕ್ ಮಾಡ್ತೀರಾ. ಸರಿನಾ? ರಿಸಲ್ಟ್ ಅನ್ನ ಚೆಕ್ ಮಾಡಬೇಕಾದ್ರೆ ಅದರೊಳಗಡೆ ಎರಡು ರೀತಿಯ ಡೀಟೇಲ್ಸ್ ನೀವು ನೋಡ್ತೀರಾ. ಒಂದು ರ್ಯಾಂಕಿಂಗ್ ರಿಲೇಟೆಡ್, ನಂತರ ಮತ್ತೊಂದು ನೀವು KCET ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ದೀರಾ ಅದಕ್ಕೆ ಸಂಬಂಧ. ಸರಿನಾ? ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸಬ್ಜೆಕ್ಟ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಅದಂತರ ಇಲ್ಲಿ QE ಅಂತ ಇದೆ, ಅಂದ್ರೆ ಕ್ವಾಲಿಫೈಯಿಂಗ್ ಎಕ್ಸಾಮ್. ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟಡಿ ಮಾಡಿದ್ರೆ ಸೆಕೆಂಡ್ PUC, ಅದೇ ರೀತಿ CBSE ಅಥವಾ ICSE ಬೋರ್ಡ್ ಸ್ಟಡಿ ಮಾಡಿದ್ರೆ ಕ್ಲಾಸ್ 12 ಅದರ ಮಾರ್ಕ್ಸ್ ಡೀಟೇಲ್ಸ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ. ಫಿಸಿಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಾ ಬೋರ್ಡ್ ಅಲ್ಲಿ, ಅದೇ ರೀತಿ ಕೆಮಿಸ್ಟ್ರಿ ಎಷ್ಟು ತೆಗೆದುಕೊಂಡಿದ್ದೀರಾ, ಮ್ಯಾಥ್ಸ್ ಅಲ್ಲಿ ಎಷ್ಟು ತೆಗೆದುಕೊಂಡಿದ್ದೀರಾ, ಬಯಾಲಜಿ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಾ ಅದರ ಡೀಟೇಲ್ಸ್ ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಏನಿದೆ ಅದರ ಕೆಳಗಡೆ ಕೊಟ್ಟಿರುವಂತಹ ಕಾಲಮ್ ಏನಿದೆ ಅಲ್ಲಿ ಕೊಟ್ಟಿರ್ತಾರೆ. ಸರಿನಾ? ಅದಂತರ CET ಮಾರ್ಕ್ಸ್ ಅಂತ ಹೇಳಿದ್ರೆ ನೀವೀಗ CET ಎಕ್ಸಾಮ್ ಬರ್ದಿದ್ದೀರಾ. CET ಎಕ್ಸಾಮ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ ನ ಎಕ್ಸಾಮ್ ಬರ್ದಿದ್ದೀರಾ. ಸೊ ಆ CET ಎಕ್ಸಾಮ್ ನಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ದೀರಾ, ಸೊ ಆ ಮಾರ್ಕ್ಸ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ. ಫಿಸಿಕ್ಸ್ ಅಲ್ಲಿ CET ಗೆ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಾ, ಕೆಮಿಸ್ಟ್ರಿಯಲ್ಲಿ KCET ಎಕ್ಸಾಮ್ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಾ, ಈ ರೀತಿ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ನಂತರ ಈ ಎರಡು ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ CET ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ನಂತರ ನಮಗೆಲ್ಲ ಗೊತ್ತಿದೆ ಈಗ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ ಮೂರೇ ವಿಷಯದ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ BSc ಅಗ್ರಿಕಲ್ಚರ್ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ವಿಷಯದ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಈ ರೀತಿ ನಿಮ್ಮ ಬೋರ್ಡ್ ಎಕ್ಸಾಮ್ ಅದಂತರ KCET ಮಾರ್ಕ್ಸ್ ಎರಡನ್ನು ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡಿರ್ತಾರೆ. ರ್ಯಾಂಕಿಂಗ್ ಅನ್ನು ಕೂಡ ಕೊಟ್ಟಿರ್ತಾರೆ. ನೀವೀಗ ರಿಸಲ್ಟ್ ಚೆಕ್ ಮಾಡ್ತೀರಲ್ವಾ, ಅದರೊಳಗಡೆ ನೀವು ರ್ಯಾಂಕ್ ಅನ್ನು ಕೂಡ ಚೆಕ್ ಮಾಡಬಹುದು. ಮೊದಲಾಗಿ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನ ಕೊಟ್ಟಿರ್ತಾರೆ. ಈ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಈಗಲೇ ಹೇಳಿದೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ ಮೂರು ವಿಷಯದ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಬೋರ್ಡ್ ಇಂದು ಕೂಡ PCM ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅದಂತರ CET ಏನಿದೆ ಅದರಲ್ಲೂ ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಈ ಮೂರು ಸಬ್ಜೆಕ್ಟ್ ನಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ದಾರೆ ಅದನ್ನ ಕನ್ಸಿಡರ್ ಮಾಡಿ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡಿರ್ತಾರೆ. ಅದರ ನಂತರ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮೆಡಿಕಲ್ ಅಂಡ್ ಡೆಂಟಲ್ ಅಥವಾ ಮೆಡಿಕಲ್ ಆರ್ ಡೆಂಟಲ್ ಅದರ ರ್ಯಾಂಕ್ ಅನ್ನ ಈಗಲೇ ಅನೌನ್ಸ್ ಮಾಡಿರಲ್ಲ, ಬಟ್ ಆ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ರಿಸಲ್ಟ್ ಶೀಟ್ ಅಲ್ಲಿ ಮೆಡಿಕಲ್ ಆರ್ ಡೆಂಟಲ್ ಆ ಒಂದು ಆಪ್ಷನ್ ಕೂಡ ಕೊಟ್ಟಿರ್ತಾರೆ, ಬಟ್ ರ್ಯಾಂಕಿಂಗ್ ಅನೌನ್ಸ್ ಆಗಿರಲ್ಲ. ಯಾಕಂತ ಹೇಳಿದ್ರೆ ನೀಟ್ ರಿಸಲ್ಟ್ ಬಂದ ಮೇಲೆ ಈ ರ್ಯಾಂಕಿಂಗ್ ನಿಮ್ಗೆ ಗೊತ್ತಾಗುತ್ತೆ, ಅದಕ್ಕೋಸ್ಕರ. ಸರಿನಾ? ಈಗ ನೀಟ್ ರ್ಯಾಂಕಿಂಗ್ ಬಂದ ಮೇಲೆ ಅಥವಾ ನೀಟ್ ರಿಸಲ್ಟ್ ಬಂದ ಮೇಲೆ ನಿಮ್ಮ ನೀಟ್ ಡೀಟೇಲ್ಸ್ ಏನಿದೆ ಅದನ್ನ KE ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ, ಅವಾಗ ಅಪ್ಲೋಡ್ ಮಾಡಬೇಕು. ಅದರ ನಂತರ ನಿಮಗೆ ಒಂದು ನೀಟ್ ಆರ್ ಡೆಂಟಲ್ ಅದರ ರ್ಯಾಂಕಿಂಗ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಅದಂತರ ಇಲ್ಲಿ ನಾಟ ಆರ್ಕಿಟೆಕ್ಚರ್ ಅದಕ್ಕೆ ರಿಲೇಟೆಡ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಇದರೊಳಗಡೆ ರಿಸಲ್ಟ್ ಶೀಟ್ ನಲ್ಲಿ, ಬಟ್ ರಿಸಲ್ಟ್ ಅನೌನ್ಸ್ ಆಗಿರಲ್ಲ. ಯಾಕಂತ ಹೇಳಿದ್ರೆ ನಾಟ ರಿಸಲ್ಟ್ ಬಂದ ಮೇಲೆ ನಮ್ಗೆ ಗೊತ್ತಾಗಬೇಕು, ಅದಕ್ಕೋಸ್ಕರ. ಈಗ ಆರ್ಕಿಟೆಕ್ಚರ್ ಕೋರ್ಸ್ ಅನ್ನ ಮಾಡಬೇಕು ಅಂತ ನಾಟ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳು ಕೂಡ ನಾಟ ರಿಸಲ್ಟ್ ಬಂದ ಮೇಲೆ ನಿಮ್ಮ ರಿಸಲ್ಟ್ ಡೀಟೇಲ್ಸ್ ಅಥವಾ ನಿಮ್ಮ ನಾಟ ಎಕ್ಸಾಮ್ ನ ಡೀಟೇಲ್ಸ್ ಅನ್ನ KE ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಅದಕ್ಕೂ ಕೂಡ ಆಪ್ಷನ್, ಡೇಟ್ಸ್ ಹಾಗೆ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಅದು ಬಂದ ನಂತರ ಕೂಡ ಆದಷ್ಟು ಬೇಗ ಹೇಳ್ತೀನಿ, ಬಟ್ ಮೊದಲಿಗೆ ನಾಟ ರಿಸಲ್ಟ್ ಬರಬೇಕು, ಅಲ್ಲಿವರೆಗೂ ವೇಟ್ ಮಾಡಬೇಕು. ಅದ್ರ ನಂತರ ಇಲ್ಲಿ BSc ಅಗ್ರಿಕಲ್ಚರ್ ಅದರ ರ್ಯಾಂಕಿಂಗ್ ಅನ್ನ ಕೊಟ್ಟಿರ್ತಾರೆ. ಈಗ BSc ಅಗ್ರಿಕಲ್ಚರ್ ರ್ಯಾಂಕಿಂಗ್ಗೆ ನಿಮ್ಮ ಬೋರ್ಡ್ ಎಕ್ಸಾಮ್ ನ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ ನ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅದ್ರ ಜೊತೆಗೆ CET ಎಕ್ಸಾಮ್ ನಲ್ಲಿ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಎಕ್ಸಾಮ್ ಬರ್ದಿರ್ತೀರಾ. ಸೊ ಅದರಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನು ಕೂಡ ಕನ್ಸಿಡರ್ ಮಾಡಿ BSc ಅಗ್ರಿಕಲ್ಚರ್ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ನಂತರ ನಮ್ಗೆಲ್ಲ ಗೊತ್ತಿದೆ ಈ BSc ಅಗ್ರಿಕಲ್ಚರ್ ಅಥವಾ ಫಾರ್ಮ್ ಸೈನ್ಸ್ ಕೋರ್ಸ್ ಏನಿದೆ ಅದರಲ್ಲಿ 50% ಸೀಟ್ಸ್ ಏನಿದೆ ಅದು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇರೋರಿಗೆ ರಿಸರ್ವ್ ಆಗಿರುತ್ತೆ. ನಂತರ ಇಲ್ಲಿ ಅಗ್ರಿಕಲ್ಚರ್ ರ್ಯಾಂಕಿಂಗ್ ಅಂತ ಏನು ಹೇಳಿದೆ ಅದು 50% ರಿಸರ್ವ್ಡ್ ಸೀಟ್ಸ್ ಅಲ್ಲ, ಅದನ್ನ ಬಿಟ್ಟು ನಾನ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಏನು 50% ಸೀಟ್ಸ್ ಇರುತ್ತೆ,
ಅದಕ್ಕೋಸ್ಕರ ಈ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡಿರ್ತಾರೆ, ಸರಿನಾ. ಅದರ ನಂತರ ವೆಟರ್ನರಿ ಸೈನ್ಸ್ ಏನಿದೆ ಅದರ ರ್ಯಾಂಕಿಂಗ್ ಕೂಡ ಅನೌನ್ಸ್ ಮಾಡಿರ್ತಾರೆ, ಸರಿನಾ. ಈ ವೆಟರ್ನರಿ ಸೈನ್ಸ್ ರ್ಯಾಂಕಿಂಗ್ ಕೂಡ ನಾನ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ್ದು. ಅದ ನಂತರ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರುವಂತಹ ವಿದ್ಯಾರ್ಥಿಗಳು KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬಹುದು. ಸೊ ಆ KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳು ಕೂಡ BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ, ಸರಿನಾ. BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ, ಅದನ್ನು ಕೂಡ ಕೊಟ್ಟಿರ್ತಾರೆ. ಬಟ್ ಈಗ ಮೇ 25ಕ್ಕೆ KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ಸೊ ಆ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿ ಇವ್ಯಾಲ್ಯೂಯೇಷನ್ ಆಗಿ ಮಾರ್ಕ್ಸ್ ಡೀಟೇಲ್ಸ್ ಅಪ್ಡೇಟ್ ಆಗಿ ಅದರ ನಂತರ KCET ರಿಸಲ್ಟ್ ಬಂದ್ರೆ ಈಗ ನೀವು ರಿಸಲ್ಟ್ ಚೆಕ್ ಮಾಡಿದಾಗಲೇ ಈ ಅಗ್ರಿಕಲ್ಚರ್ ರ್ಯಾಂಕಿಂಗ್ ಕೂಡ ಸಿಗಬಹುದು. ಅಕಸ್ಮಾತ್ ಆಗಿ ನಿಮ್ಮ ಎಕ್ಸಾಮ್ ಆದ ನಂತರ ಇವ್ಯಾಲ್ಯೂಯೇಷನ್ ಆಗದೇ ಇದ್ರೆ ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಏನಿದೆ ಅದು ಈಗಲೇ ನಿಮ್ಗೆ ನೋಡೋದಕ್ಕಾಗಲ್ಲ, ಸ್ವಲ್ಪ ಲೇಟಾಗಿ ಸಿಗುತ್ತೆ, ಅದನ್ನು ಕೂಡ ಅನೌನ್ಸ್ ಮಾಡ್ತಾರೆ, ವೇಟ್ ಮಾಡಬೇಕಾಗುತ್ತೆ ಅಷ್ಟೇ, ಸರಿನಾ. ಸೊ ಅಕಸ್ಮಾತ್ ಆಗಿ ಬಂದಿಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮುಂದೆ ರಿಸಲ್ಟ್ ಸಿಗತ್ತೆ. ಅದರ ನಂತರ ಈಗ ವೆಟರ್ನರಿ ಸೈನ್ಸ್ ಅದಕ್ಕೂ ಕೂಡ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ, ಯಾಕಂತ ಹೇಳಿದ್ರೆ ಅದರಲ್ಲೂ ಕೂಡ 50% ಸೀಟ್ಸ್ ಏನಿರುತ್ತೆ ಅದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರುವಂತಹ ವಿದ್ಯಾರ್ಥಿಗಳಿಗೆ ರಿಸರ್ವ್ಡ್ ಇರುತ್ತೆ, ಅದಕ್ಕೋಸ್ಕರ. ಸೊ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿದ್ರೆ ಅದೇ ಪ್ರಾಕ್ಟಿಕಲ್ ಎಕ್ಸಾಮ್ ಇವ್ಯಾಲ್ಯೂಯೇಷನ್ ಕೂಡ ಆಗಿ ಮಾರ್ಕ್ಸ್ ಅಪ್ಡೇಟ್ ಆಗಿದೆ, ನಿಮಗೆ ರಿಸಲ್ಟ್ ಚೆಕ್ ಮಾಡೋದಕ್ಕೆ ಈಗಲೇ ಆಗುತ್ತೆ, ಇಲ್ಲದಿದ್ರೆ ಮುಂದೆ ಚೆಕ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಂತರ B ಫಾರ್ಮಾ ಡಿ ಇದರ ರ್ಯಾಂಕಿಂಗ್ ಕೂಡ ಅನೌನ್ಸ್ ಮಾಡಿರ್ತಾರೆ. ಸೊ ಈ ರೀತಿ ರಿಸಲ್ಟ್ ಶೀಟ್ ಇರುತ್ತೆ. ನಂತರ ರಿಸಲ್ಟ್ ಬಗ್ಗೆ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ, ನಂತರ ಮುಂದೆ ಯಾವ ಕೋರ್ಸ್ ಅನ್ನ ಮಾಡಬೇಕು ಅಂತಿದ್ದೀರಾ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ಬೇರೆ ಯಾವ್ದಾದ್ರು ವಿಡಿಯೋ ಬೇಕಿದ್ರೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಆ ವಿಡಿಯೋಗಳನ್ನು ನಿಮಗೆ ತಲುಪಿಸ್ತೀವಿ. ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ KCET ರಿಸಲ್ಟ್ ಹಾಗೆ KCET ರ್ಯಾಂಕಿಂಗ್ಗೋಸ್ಕರ ಆಲ್ ದ ಬೆಸ್ಟ್. ನಿಮಗೆ ಒಳ್ಳೆ ಕಾಲೇಜಲ್ಲಿ ನಿಮಗೆ ಬೇಕಾಗಿರುವಂತಹ ಕಾಲೇಜಲ್ಲಿ ಅಡ್ಮಿಷನ್ ಸಿಗಲಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.